ನಂದಿನಿನ? ಹೌದು, ಅವಳು ನರ್ಸಿಂಗ್ ಮಾಡಿದಾಳೆ. ಒಳ್ಳೆ ಹುಡುಗಿ. ನಾವಂದ್ರೆ ಗೌರವ ಇದೆ. ಅಖಿಲ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೋತಾಳೆ. ಆದರೆ ನಂದಿನಿ ಅಂದರೆ ಹಾರಿಕಾಗೆ ಇಷ್ಟ ಇಲ್ವಲ್ಲೇನ್ರಿ? ಆವಾಗ ಜಗಳನೂ ಮಾಡಿದ್ಲಲ್ವಾ? ಈಗ ಬೇರೆ ದಾರಿ ಇಲ್ಲ ರೀ. ಅಖಿಲ್ ಬೇಗ ಎದ್ದು ನಡಿಬೇಕು ಅಂದರೆ ನಂದಿನಿ ಥರ ಕೇರ್ ಟೇಕರ್ ಇರಬೇಕು. ನಂದಿನಿನ ಕರೆಸಿದ್ರೆ ಹಾರಿಕಾ ಮತ್ತೆ ಜಗಳ ಮಾಡ್ತಾಳ್ರಿ. ಅದು ಅಲ್ಲದೆ ಅವತ್ತು ನಡೆದಿರೋ ಜಗಳದಿಂದ ನಂದಿನಿ ಮತ್ತೆ ಬರದೇ ಇರ್ಬೋದೇನೋ. ಅದೆಲ್ಲ ನಾನು ನೋಡ್ಕೋತೀನಿ ರೀ. ನಾನು ಕರೆದ್ರೆ ನಂದಿನಿ ಖಂಡಿತ ಬರ್ತಾಳೆ. ಈಗಾಗಲೇ ಮನೆಯಲ್ಲಿ ದಿನಕ್ಕೊಂದು ಜಗಳ ನಡೀತಾ ಇದೆ ಹೊಸವ್ರೆ. ಪ್ರತಿ ಸಲನೂ ನೀವೇ ಕಾರಣ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ ರೀ. ಪರವಾಗಿಲ್ಲ ರೀ, ನನಗೆ ಅಖಿಲ್ ಎದ್ದು ನಡೆಯೋದು ಮುಖ್ಯ. ಎಷ್ಟು ಜಗಳ ಆದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ದಿನಕ್ಕೊಂದು ಅವಮಾನ ಹೇಗೆ ಸಹಿಸ್ಕೊಳ್ತೀರ್ರಿ? ಮನುಷ್ಯಂತಿ ಹೋಗಲ್ವಾ? ನಾನು ಬೇಜಾರು ಮಾಡ್ಕೊಂಡಾಗ ಸಮಾಧಾನ ಮಾಡಕ್ಕೆ ನೀವಿದ್ದೀರಲ್ಲ. ಸರಿ ರೀ, ಅಖಿಲ್ಗೆ ಒಂದು ಮಾತು ಹೇಳ್ಬಿಡಿ, ನಂದಿನಿನ ಕರೆಸ್ಬಿಡಿ. ಹಾಗಾದ್ರೆ ನಿಮ್ಗೆ ಓಕೆ ಅಲ್ವಾ? ನೀವೇನೇ ಮಾಡಿದ್ರು ನನಗೆ ಓಕೆ. ಸರಿ ರೀ, ನಾನು ಈಗಲೇ ಫೋನ್ ಮಾಡ್ತೀನಿ. ಲೇ ದಮಯಂತಿ, ನೀನು ನಿನ್ನ ಮಗ ಸೇರಿ ನನ್ನ ರೂಮಿಂದ ಓಡಿಸ್ತೀರಾ? ಇವತ್ತೇನ್ ಮಾಡ್ತೀರಾ ಅಂತ ನೋಡ್ತೀನಿ ಕಣೆ. ನನ್ ತಂಟೆಗ್ ಬಂದ್ರೆ ಈ ಮಚ್ಚಿಂದ ಕೊಚ 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 ಅಂತ ಕೊಚ್ಬಿಡ್ತೀನಿ. ಹಾ, ಮತ್ತೆ ನಮ್ ರೂಮಿಗೆ ಯಾಕೆ ಬಂದೆ ಅತ್ತೆ? ಹೇಳು. ಹಾ, ಇದು ನಿನ್ ರೂಮ್ ಅಲ್ವೇ? ನನ್ ರೂಮ್. ಹಾ, ನಾವು ಬಂದ್ಮೇಲೆ ಇದು ನಮ್ದೇ ರೂಮು. ಏನೋ ಮೈ ಮೇಲೆ ಬರ್ತಿದ್ಯಾ? ಏಯ್, ಮಚ್ಚು, ನಿಮ್ಗೋಸ್ಕರನೇ ಮಚ್ ತಂದಿದ್ದೀನಿ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ಅಡ್ಡಾಡ ಸೀಳ್ಬಿಡ್ತೀನಿ. ಹೋಗ್ರಿ. ಕೇಳಿಲಿ, ಮಚ್ಚಿಂದ ನಮ್ಮನ್ನ ಹೆದರ್ಸ್ತೀಯ ಅತ್ತೆ? ಮಾತಲ್ಲಿ ಹೇಳಿದ್ರೆ ಕೇಳೋ ಮನುಷ್ಯರಲ್ಲ ನೀವು. ಅದಕ್ಕೆ ಕಣೆ ಮಚ್ ತಗೊಂಡ್ ಬಂದಿದ್ದೀನಿ. ನೋಡ್ತೀನಿ ಎಷ್ಟು ಹರಿತವಾಗಿದೆ ಅಂತ. ಒಂದು ಸಲ ಬೀಸಿದ್ರೆ ತಲೆ ಉರುಳಿ ನೆಲಕ್ ಬೀಳತ್ತೆ. ಯಾಕೆ ರೊಚ್ಚಿಗಿದೀಯಾ ಅತ್ತೆ? ರೊಚ್ಚಿಗೆ ಹೇಳ್ದೆ ಇದ್ರೆ ನನ್ ಫುಡ್ಡು ಬೆಡ್ಡು ನೀವ್ ಕಿತ್ಕೋತಿರಲ್ಲೇ. ಕೇಳಿಲಿ ಅತ್ತೆ, ಆಗ್ಲೇ ನಾವೆಲ್ಲ ಒಂದೇ ಅಂತ ಅನ್ಕೊಂಡ್ವಿ ಅಲ್ವಾ? ಬೆಡ್ ವಿಷಯದಲ್ಲ ಅಲ್ಲ. ಹೋಗ್ರೆ. ನಡಿಯೋಕಿಟ್ಟು ಹೊರಗಡೆ ಹೋಗಿ ಮಲ್ಕೊಳ್ಳೋಣ. ಹೋಗ. ಅಮ್ಮ, ನನ್ನ ಹತ್ರನೇ ಇಟ್ಕೋತೀರಾ? ಈ ಸುಮಂಗಲಿ ಅಂದ್ರೆ ಏನೇ ಅನ್ಕೊಂಡಿದ್ದೀರಾ? ಸೀರೆ ಉಟ್ಟಿರೋ ಪ್ಯಾಷನಿಸ್ಟು ನಾನು. ಮಾಡ್ತೀನಿ ಇರು ನಿಂಗೆ. ಯಾರೋ ನೀನು? ನಾನು ಮಗು ದೆವ್ವ. ಗಲಾಟೆ ಮಾಡೋ ದೆವ್ವ. ಮಗು ದೆವ್ವನಾ? ಯಾಕೋ ಬಂದೆ? ನಿನ್ ರಕ್ತ ಕುಡಿಯಕ್ಕೆ, ನಿನ್ನ ಸಾಯಿಸಕ್ಕೆ. ಹೆದರ್ಸ್ಬಿಟ್ಟೆ ಬಿಡು, ದರಿದ್ರದವನೆ. ಹೋಗ ಆಡ್ಕೋ ಹೋಗು. ಯಾಕೋ ಹಾಕಿ ಕೂತ್ಕೊಂಡೆ? ನಮ್ಮಮ್ಮ ದೆವ್ವ ಬಂದ್ಲು. ಸುಮಂಗಲೇ,
ಯಾರ್ ನೀನು? ನಾನೇ ಕಣೆ, ರಾಮಲಕ್ಷ್ಮಿ. ಯಾವ ರಾಮಲಕ್ಷ್ಮಿ? ನಿನ್ ಜೊತೆ ಚಿಕ್ಕವಳಿದ್ದಾಗ ಕುಂಟು ಬಿಲ್ಲೆ ಆಡ್ತಿದ್ ರಾಮಲಕ್ಷ್ಮಿ. ಅವಳು ಯಾವತ್ತೂ ಸತ್ತೋದ್ಲಲ್ಲ. ಅದಕ್ಕೆ ಇವಾಗ ದೆವ್ವಾಗ ಬಂದಿದ್ದೀನ್ ಕಣೆ. ಮತ್ತೆ ಯಾಕೆ ಬಂದೆ? ಕುಂಟೆ ಬೆಲೆ ಆಟ ಆಡೋದಕ್ ಬಂದ್ಯಾ? ಅಲ್ಲ, ನಿನ್ ರಕ್ತ ಕುಡಿಯಕ್ಕೆ. ನನ್ ರಕ್ತನ ಕಾಫಿ ಟೀ ಅನ್ಕೊಂಡಿದ್ಯೇನೆ ಕುಡಿಯೋದಿಕ್ಕೆ? ನೀನ್ ಯಾಕೋ ಕಿರ್ಚಾಡ್ತಿದ್ಯಾ? ದೆವ್ವದ ಜೊತೆಗೆ ಕಾಮಿಡಿನಾ? ನನ್ ಜೊತೆ ಬಾ. ಎಲ್ಲಿಗೆ? ಕೇಳಿಲಿ, ನನ್ ಸಮಾಧಿ ಪಕ್ಕದಲ್ಲಿ ಜಾಗ ಖಾಲಿ ಇದೆ, ಅಲ್ಲಿಗ್ ಬಂದ್ ಮಲ್ಕೋ. ನಾನು ನಿಂತರ ದೆವ್ವ ಅಲ್ಲ ಕಣೆ, ಮನುಷ್ಯಳು. ಸತ್ತೋಗಿ ನೀನು ನಂತರ ದೆವ್ವ ಆಗಿ ಬಾ. ಬದುಕಿದ್ದಾಗ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ಸತ್ತೋಗು, ಮತ್ತೆ ಫ್ರೆಂಡ್ಸ್ ಆಗೋಣ. ಬೇಡ ಕಣೆ, ನಿನ್ ಫ್ರೆಂಡ್ಶಿಪ್ ನನಗ್ ಬೇಡ ಕಣೆ. ನಿನ್ ರಕ್ತ ನನಗ್ ಬೇಕು. ಜ್ಯೂಸ್ ತರ ಅಂತ ಕುಡಿತೀನಿ. ರಕ್ತ ಕುಡಿಬೇಕು ಕಣೆ. ನಿಂತ್ಕೋ, ನಿಂತ್ಕೋ. ನಮ್ಮ ನೋಡಿ ಹೆದರ್ಕೊಂಡು ಓಡೋಗ್ಬಿಟ್ರು. ಮತ್ತೆ ನಮ್ ಜೊತೆ ಇಟ್ಕೊಂಡ್ರೆ ಮಾಮೂಲಿ ಆಗಿರತ್ತಾ? ಈ ರೂಮ್ ಯಾವಾಗ್ಲೂ ನಮ್ದೇ ಕಣೋ, ಮಲ್ಕೋ. ಚಿಚಿ, ತೆಗಿಯೋ, ಅದು ನನಗೆ ಭಯ ಆಗ್ತಿದೆ. ಸರಿ ಬಿಡಮ್ಮ. ಅಮ್ಮ, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಅದಕ್ಕೆ ಯಾವಾಗ ಇಷ್ಟೊಂದು ಭಕ್ತಿ ಬಂತು? ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ, 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 ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಇಷ್ಟು ಬೆಳಿಗ್ಗೆನೆ ಆಂಜನೇಯ ಸ್ವಾಮಿ ದಂಡಕ ಹೊತ್ತಿರೋರು ಯಾರಕ್ಕ? ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಅದಕ್ಕೆ ನಡಿ ನೋಡೋಣ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಏನಾಯ್ತು? ಅಯ್ಯೋ 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 ಅತ್ತೆ, ಚಿಕ್ಕಮ್ಮ, ಏನಾಯ್ತು? ಏನ್ ದೆವ್ವ ಭೂತ ಅಂತ ಇದೆಯಲ್ಲ? ನನ್ನ ಸಾಯಿಸ್ಬಿಡ್ತಾರೆ, ನನ್ನ ರಕ್ತ ಕುಡಿತಾರೆ. ಅಮ್ಮ, ಕೆಟ್ಟ ಕನ್ಸೇನಾದ್ರೂ ಬಿತ್ತೇನೆ? ನೀವು ಪೂಜೆ ಕೋಣೆಲಿ ಯಾಕಿದ್ದೀರಾ ಚಿಕ್ಕಮ್ಮ? ರಾತ್ರಿ ನಿಮ್ ರೂಮಲ್ಲಿ ತಾನೇ ಮಲ್ಗಿದ್ರಿ. ಅಷ್ಟಕ್ಕೂ ಏನ್ ನಡೀತು ಚಿಕ್ಕಮ್ಮ? ರಾತ್ರಿ ಒಂದ್ ಮಗು ದೆವ್ವ, ತಾಯಿ ದೆವ್ವ ಬಂದು ನನ್ನ ಸಾಯಿಸಕ್ ನೋಡಿದ್ರು. ನನಗ್ ಭಯ ಆಗಿ ಪೂಜೆ ರೂಮಿಗೆ ಸೇರ್ಕೊಂಡೆ. ಯಾಕೋ ನಗ್ತಿದ್ಯಾ? ನನ್ನ ಭಯ ನಿನಗೆ ನಗು ತರ ಕಾಣಿಸ್ತಿದ್ಯಾ? ನೋಡೋದ್ಕೆ ನನ್ನ ನೋಡಿ ಮಕ್ಕಳು ಹೆಂಗ್ ನಗ್ತಿದ್ದಾರೆ ಅಂತ. ನಿಮ್ಮನ್ನು ನೋಡಿದ್ರೆ ನನಗೆ ನಗು ಬರುತ್ತೆ ಅತ್ತೆ. ದೊಡ್ಡೋಳಾಗಿ ಇಷ್ಟೊಂದು ಯಾಕೆ ಹೆದರ್ಕೊಂಡೆ? ದೆವ್ವ ಅಂದ್ರೆ ಯಾರಿಗ್ ಭಯ ಇರಲ್ಲ? ಒಂದಲ್ಲ 2 ದೆವ್ವಗಳು ಬಂದಿದ್ವು, ಮಗು ದೆವ್ವ, ತಾಯಿ ದೆವ್ವ. ಏನ್ ಚಿಕ್ಕಮ್ಮ, ಮಗು ದೆವ್ವ ತಾಯಿ ದೆವ್ವನಾ? ಹೌದು. ರಾತ್ರಿ ನನ್ನ ರೂಮಲ್ಲಿ ನಾನು ಮಲ್ಕೊಂಡಿದ್ರೆ 2 ದೆವ್ವಗಳು ಬಂದು ನನ್ನ ಸಾಯಿಸಕ್ ನೋಡಿದ್ವು. ಇದು ನಿನ್ ಕೆಲ್ಸನೇ ಅಲ್ವಾ ದಮಯಂತಿ? ರಾತ್ರಿ ನೀನು ಕಿಟ್ಟು ದೆವ್ವದ ವೇಷದಲ್ಲಿ ಬಂದು ಚಿಕ್ಕಮ್ಮನ್ಗೆ ಹೆದರ್ಸಿದ್ರಿ ಅಲ್ವಾ? ರಾತ್ರಿ ಸುಮಜ್ಜಿ ತುಂಬಾ ಹೆದರ್ಕೊಂಡ್ಬಿಟ್ರು ಅತ್ತೆ. ನಾವು ನಿಜವಾದ ದೇವ ಅನ್ಕೊಂಡು ತುಂಬಾ ಭಯ ಪಟ್ಟು ಓಡೋಗ್ಬಿಟ್ರು. ಯಾಕೆ ಹಾಗೆ ಮಾಡಿದ್ದ ಮಯಂತಿ? ಸುಮಂಗ್ಲಿನ ಯಾಕೆ ಹೆದರಿಸ್ದೆ?
ಆ ಬೆಡ್ ಪೂರ್ತಿ ಅವಳೇ ಮಲ್ಕೊಂಡ್ ಬಿಟ್ಟಿದ್ಲು ದೊಡ್ಡಮ್ಮ. ಚೂರ್ ಜಾಗ ಕೊಡು ಅಂದ್ರೂ ಕೊಡ್ಲಿಲ್ಲ. ಜೊತೆಗೆ ಮಚ್ ತಂದು ಹೆದರ್ಸಿದ್ರು, ಕೊಚ್ಚಿ ಸಾಯಿಸ್ಬಿಡ್ತೀನಿ ಅಂತ. ಅದಕ್ಕೆ ನಾವು ದೇವ ಬಂದ್ ಹೆದರ್ಸಿದ್ವಿ. ರೂಮ್ ಬಿಟ್ಟು ಹೊರಗೋದ್ರು. ಭಯದಿಂದ ನನ್ನ ಹೃದಯ ನಿಂತೋಗಿದ್ರೆ ಏನೋ ಮಾಡ್ತಿದ್ರಿ, ನನ್ ಗತಿ ಏನಾಗ್ತಿತ್ತು? ಪಾಪಿ ಚಿರಾಯಿ ಅಂದಂಗೆ ನಿನ್ ಹೃದಯ ತುಂಬಾ ಗಟ್ಟಿ, ಅಷ್ಟು ಬೇಗ ನಿಲ್ಲಲ್ಲ. ರೂಮಲ್ಲಿ ಜಾಗ ಬೇಕಂದ್ರೆ ರಿಕ್ವೆಸ್ಟ್ ಮಾಡ್ಬೇಕೇ ಹೊರತು ಹೆದರ್ಸ್ತಾರ? ಕೇಳಿಲಿ, ಗೋಗರ್ದು ಕೇಳಿದ್ರು ನೀನ್ ಒಪ್ಕೊಂಡ್ಯಾತೆ? ಚೀ ಹೋಗು ಅಂತ ಗದರಿಸ್ದೆ. ದೊಡ್ಡೋಳು, ನಾನೊಂದ್ ಮಾತಂದ್ರೆ ಸಹಿಸ್ಕೋಬೇಕು, ಅದ್ಬಿಟ್ಟು ಹೆದರ್ಸ್ತೀರಾ? ನೀನು ಕೂಡ ಅವ್ರನ್ನ ಮಚ್ಚಲ್ ಹೆದರ್ಸ್ಲಿಲ್ವೇನೆ? ಆ ನಾನೇನೋ ಸುಮ್ನೆ ತಮಾಷೆ ಮಾಡ್ದೆ ಕಣೋ. ನಾವು ಕೂಡ ತಮಾಷೆನೇ ಮಾಡಿದ್ದು. ನೀನು ನಿಜವಾಗ್ಲೂ ಹೆದರ್ಕೊಂಡು ಓಡೋಗ್ತೀಯ ಅಂತ ನಮ್ಗೇನ್ ಗೊತ್ತಿತ್ತು? ದಮಯಂತಿ, ಇನ್ಯಾವತ್ತೂ ಹಾಗೆ ಮಾಡಕ್ ಹೋಗ್ಬೇಡ. ಅತ್ತೆ ತುಂಬಾ ಹೆದರ್ಕೊಂಡಿದ್ದಾರೆ. ಹಾಗೆ ಭಯ ಪಡಿಸ್ಬೇಡ ಕಣೆ. ಮೊದ್ಲೇ ಅತ್ತೆ ಹೃದಯ ವೀಕು. ಅವಳು ಸತ್ರೆ ನಿಜವಾಗ್ಲೂ ದೆವ್ವಾಗ ವಾಪಸ್ ಬರ್ತಾಳೆ. ಹೌದಕ್ಕ, ಅತ್ತೆ ದೆವ್ವ ಆದ್ರೆ ಅವಳನ್ನ ತಡೆಯೋದು ತುಂಬಾ ಕಷ್ಟ. ರಕ್ತ ಪಿಶಾಚಿಯಾಗಿ ಬದಲಾಗ್ತಾಳೆ. ಈ ದಮಯಂತಿನೇ ರಕ್ತ ಪಿಶಾಚಿ, ನಾನಲ್ಲ. ಇವಳು ಬದುಕಿರೋವಾಗ್ಲೇ ನನ್ ರಕ್ತ ಕುಡಿದು ಬಿಡ್ತಾಳೆ. ಚಿಕ್ಕವ್ರ ಜೊತೆ ಏನ್ ಜಗಳ ಅದಕ್ಕೆ? ಇವಳೆಂತ ಚಿಕ್ಕೋಳು. ಇಲ್ಲೋಡು, ಈ ಕಿಟ್ಟು ಕೂಡ ಚಿಕ್ಕೋನು ಅಂದ್ರೆ ನಾನ್ ಒಪ್ಕೊಳ್ಳಲ್ಲ. ನನ್ನ ಸಾಯಿಸಕ್ಕೆ ಇವ್ರು ಬಂದಿರೋದು. ರೂಮಲ್ಲಿ ನಮಗ್ ಕೊಡ್ಬೇಕಾಗಿರೋಷ್ಟು ಜಾಗ ಕೊಟ್ಟಿದ್ರೆ ಹೀಗಾಗ್ತಾನೆ ಇರ್ಲಿಲ್ವಲ್ಲ ಅತ್ತೆ? ಅಂದ್ರೆ ನನ್ ರೂಮಗ್ ಬಂದು ನನ್ನೇ ಹೆದರ್ಸ್ತೀರಾ? ನೋಡದ್ಕೆ. ಅಯ್ಯೋ, ಜಗಳ ಮಾಡ್ಬೇಡಿ. ನೀವ್ ಮೂವರು ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗಿ ನಿಮ್ ಕೆಲ್ಸನ ನೋಡ್ಕೊಳ್ಳಿ. ಅಲ್ವಾ? ನಡೀಣ. ಇಲ್ಲೋಡು ಅತ್ತೆ, ನೀನು ದೆವ್ವ ತರ ಬಂದು ನನ್ನೇ ಹೆದರ್ಸ್ತೀರಾ? ಮಾಡ್ತೀನಿ ರೀ ನಿಮ್ಗೆ, ಮಾಡ್ತೀನಿ. ಕ್ಯಾರಿಯರ್ಸ್ ತಗೊಂಡ್ ಬರ್ತೀನಿ. ನಿನ್ ಜಡೆ ಚೆನ್ನಾಗಿಲ್ಲ. ಹಾಗೇನಿಲ್ಲ, ನಿನ್ ಜಡೆನೆ ಚೆನ್ನಾಗಿಲ್ಲ. ನನ್ ಜಡೆಲ್ ರಿಬ್ಬನ್ಸ್ ಇದೆ, ನಿನ್ ಜಡೆಲ್ ರಿಬ್ಬನ್ಸೇ ಇಲ್ಲ. ಹೇ ಈಗಷ್ಟೇ ತಲೆ ಬಾಚಿದ್ನಲ್ಲ, ಆಗ್ಲೇ ಯಾಕೆ ಎದ್ರುಕೊಂಡಿದ್ದೀರಾ? ಬನ್ನಿ. ಅಯ್ಯಪ್ಪ, ಇವತ್ತು ಪಾಕೆಟ್ ಮನಿ ಸಿಕ್ತು. ಇಲ್ ಕೇಳು ಕಿಟ್ಟು, ಚೆನ್ನಾಗ್ ಓದ್ಬೇಕಾಯ್ತಾ? ಗಲಾಟೆ ಮಾಡ್ಬಾರ್ದು. ಸರಿ ಅಮ್ಮ. ಬ್ಯಾಗ್ ಹಾಕೋ. ಬಾಯ್ ಮಮ್ಮಿ. ಬಾಯ್ ಅಮ್ಮ. ಸರಿ. ನಂದಿನಿ, ಯಾರಪ್ಪ ಈ ಹೊಸ ಕ್ಯಾರೆಕ್ಟರು? ಕರೆದಿದ ತಕ್ಷಣ ಬಂದಿದ್ದಕ್ಕೆ ಥ್ಯಾಂಕ್ಸ್ ನಂದಿನಿ. ನೀನ್ ಕರೆದ್ರೆ ಬರ್ದೇ ಇರ್ತೀನ ಅಕ್ಕ. ನಂದಿನಿ ಅಕ್ಕ.
ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಅತ್ತೆ, ಅಯ್ಯೋ ಹೇಳಮ್ಮ, ಹೇಗಿದ್ಯಾ ನಂದಿನಿ? ಓದಿದೆಲ್ಲ ಮುಗೀತಾ? ನಂದಿನಿ ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಭಾವ. ನಂದಿನಿ ಚೆನ್ನಾಗಿದ್ದೀನಿ ದೊಡ್ಡ ಭಾವ. ಆದಷ್ಟು ಬೇಗ ಅರ್ಧ ಆಸ್ತಿ ಬರೆಸ್ಕೋಬೇಕು. ಆಗ್ಲೇ ಇವರು ನನ್ನ ಮಾತು ಕೇಳೋದು. ಹಾರಿಕಾ, ಹಾರಿಕಾ, ಏನಾಯ್ತು ಆಂಟಿ? ಬೇಗ ಹಾಲಿಗೆ ಬಾರೆ. ಯಾಕೆ? ಮತ್ತೆ ನಿನ್ ಸೌತಿ ಬಂದಿದ್ದಾಳೆ. ಸೌತಿನ? ಹೌದು ಕಣೆ, ಆ ನಂದಿನಿ ಬಂದಿದ್ದಾಳೆ. ಯಾಕೆ ಬಂದಿದ್ದಾಳೆ? ಅವಳನ್ನೇ ಕೇಳು. ನಿನ್ ಸಂಸಾರದಲ್ಲಿ ಹುಳಿ ಹಿಂಡಕ್ ಬಂದಿರ್ಬೇಕು. ನಡಿ. ಟಿಫನ್ ಮಾಡಿದ್ಯಾ ಭಾವ? ಟ್ಯಾಬ್ಲೆಟ್ ತಗೊಂಡ್ಯಾ? ಇನ್ನೂ ಇಲ್ಲ ನಂದಿನಿ. ಹೀಗ್ ಲೇಟ್ ಮಾಡಿದ್ರೆ ಹೇಗ್ ಭಾವ? ಟೈಮ್ ಟು ಟೈಮ್ ಎಲ್ಲ ಆಗ್ಬಿಡ್ಬೇಕು. ನಡೀರಿ, ನಿಮಗ್ ಟಿಫನ್ ತಿನ್ಸಿ ಟ್ಯಾಬ್ಲೆಟ್ ಕೊಡ್ತೀನಿ. ನೋಡ್ದಿನಿ, ಬಂದ ತಕ್ಷಣ ಪ್ರೀತಿ ಧಾರೆ ಹರಿಸ್ತಿದ್ದಾಳೆ. ಹೀಗೆ ಎಲ್ರೂ ಮರಳು ಮಾಡಿ ಅಖಿಲ್ನ ಬುಟ್ಟಿಗೆ ಹಾಕೋತಾಳೆ. ಅವಳು ತುಂಬ ಕೇರ್ ತಗೊಂಡು ನೋಡ್ಕೊಳ್ತಾಳಮ್ಮ. ಹಾಯ್ ಹಾರಿಕಾ, ಹೇಗಿದ್ಯಾ? ಯಾಕೆ ಬಂದೆ? ಯಾರು ಕರೆದ್ರು ನಿನ್ನ? ನಾನೇ ಬರಕ್ ಹೇಳಿದ್ದು. ಯಾಕೆ? ನನ್ನ ಬದಲಾಗಿ ಈ ನಂದಿನಿನ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕಾ? ಮಾತಿನ ಮೇಲೆ ನಿಗಾ ಇರಲಿ ಹಾರಿಕಾ. ನಂದಿನಿ ನಿನ್ ಬದಲಿಗೆ ಅಖಿಲ್ಗೆ ಸೇವೆ ಮಾಡಕ್ ಬಂದಿದ್ದಾಳೆ. ಇವತ್ತು ನನ್ನ ಬದಲಾಗಿ ಅವ್ರಿಗೆ ಸೇವೆ ಮಾಡ್ತಿದ್ದಾಳೆ, ನಾಳೆ ಅವಳೇ ಹೆಂಡತಿ ಆಗ್ತಾಳೆ. ಆ ಉದ್ದೇಶ ಇಟ್ಕೊಂಡೆ ಅಲ್ವಾ ನೀವು ಇವಳನ್ನ ಮತ್ತೆ ಕರ್ಸಿರೋದು? ನನ್ನ ಗಂಡನ್ನ ಬೇರೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ನನ್ನ ಜೀವನ ನಾಶ ಮಾಡ್ಬೇಕು ಅನ್ನೋ ತಾನೇ ನಿಮ್ ಉದ್ದೇಶ? ಹಾರಿಕಾ, ನಿನ್ ನಾಲ್ಗೆಗ್ ಲಂಗು ಲಗಮ್ ಇಲ್ವಾ? ಬಾಯಿಗೇನ್ ಬರುತ್ತೋ ಅದನ್ನೇ ಮಾತಾಡ್ತಿಲ್ಲ. ಬಸ್ರಿ ಆಗಿರೋ ಹಾರಿಕನ್ನೇ ಹೊಡಿತೀಯಲ್ಲ ಅದಕ್ಕೆ. ಇದೇನಾ ನಿನ್ ದೊಡ್ಡತನ? ವೀಲ್ ಚೇರ್ ತಳ್ಳು ಅಂತ ಅಖಿಲ್ ಸಹಾಯ ಕೇಳಿದಕ್ಕೆ ಇವಳೇನಂದ್ಲು? ಹೆಂಡತಿಯಾಗಿ ಸೇವೆ ಮಾಡೋದ್ ಬಿಟ್ಟು ಬಾಯಿಗೆ ಬಂದ ಗಂದ್ಲು. ಅಖಿಲ್ಗೆ ಬೇಜಾರ್ ಮಾಡಿದ್ಲು. ಅದಕ್ಕೆ ಅಂತ ನಂದಿನಿನ್ ಕರ್ಕೊಂಡ್ ಬಂದ್ರ ಅತ್ತೆ? ಅದಕ್ ಮಾತ್ರನೇ ಅಲ್ಲ, ಅಖಿಲ್ಗೆ ಯಾರಾದ್ರೂ ಒಬ್ರು ಜೊತೆಗಿದ್ದು ಸೇವೆ ಮಾಡ್ಬೇಕು. ಆಗ್ಲೇ ಅವನು ಬೇಗ ಹುಷಾರಾಗ್ತಾನೆ. ನೀನು ಪ್ರೆಗ್ನೆಂಟ್ ಆಗಿರೋದ್ರಿಂದ ನಿನಗೆ ಕೆಲಸ ಹೇಳೋದು ಕರೆಕ್ಟ್ ಅಲ್ಲ ಅಂತ ನಂದಿನನ್ನು ಕರೆಸಿರೋದು ಹಾರಿಕಾ. ಇದು ನಿನ್ನ ಒಳ್ಳೇದಕ್ಕೆ ಹಾರಿಕಾ. ನನ್ನ ಗಂಡಂಗೆ ಇನ್ನೊಬ್ಳು ಹೆಣ್ಣು ಸೇವೆ ಮಾಡೋದು ನನಗೆ ಹೇಗೆ ಒಳ್ಳೇದಾಗುತ್ತೆ ಭಾವ? ನೀನು ನಂದಿನಿನ ಬೇರೆ ಉದ್ದೇಶದಿಂದ ನೋಡ್ತಿದ್ಯಾ, ಅದಕ್ಕೆ ನಿನಗಷ್ಟು ಕೆಟ್ಟದಾಗಿ ಕಾಣಿಸ್ತಿರೋದು. ಅಖಿಲ್ನ ನೋಡ್ಕೊಳಕ್ಕೆ ನಾವೆಲ್ಲರೂ ಇಲ್ವೇನೆ? ಮತ್ತೆ ನಂದಿನಿನ ಯಾಕೆ ಕರ್ಸಿದ್ರಿ? ನಂದಿನಿ ನರ್ಸ್ ಮಾತ್ರ ಅಲ್ಲ, ಅವಳು ಫಿಸಿಯೋಥೆರಪಿಸ್ಟ್ ಕೂಡ. ಅವಳ ಹತ್ರ ಇದ್ದು ಟ್ರೀಟ್ಮೆಂಟ್ ಮಾಡಿದ್ರೆ ಅಖಿಲ್ ಬೇಗ ಎದ್ದು ನಡೀತಾನೆ. ನಮ್ಗೆ ಆ ಉದ್ದೇಶ ಬಿಟ್ರೆ ಬೇರೆ ಉದ್ದೇಶ ಯಾವುದೂ ಇಲ್ಲ. ನಿಮ್ಗೆ ಬೇರೆ ನರ್ಸು ಫಿಸಿಯೋಥೆರಪಿಸ್ಟ್ ಸಿಗ್ಲಿಲ್ವಾ ಭಾವ? ಈ ನಂದಿನಿ ಒಬ್ಳೇನ ಇದ್ದಿದ್ದು? ನಂದಿನಿಯಿಂದ ನಿನಗೇನ್ ಸಮಸ್ಯೆ? ಯಾಕೆಷ್ಟು ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ಯಾ? ತನ್ನ ಗಂಡನ ಜೊತೆ ಬೇರೆ ಹೆಣ್ಣು ಮಗಳಿದ್ರೆ ಯಾವ ಹೆಣ್ಣಿಗೆ ಆಗ್ಲಿ ಬೇಜಾರಾಗುತ್ತೆ ಅದಕ್ಕೆ. ಅದನ್ನ ನೋಡೋ ನೋಟದಲ್ಲಿರುತ್ತೆ ಅದಕ್ಕೆ. ನಮ್ಮ ದೃಷ್ಟಿ ಚೆನ್ನಾಗಿದ್ರೆ ಎಲ್ಲಾನು ಚೆನ್ನಾಗೇ ಇರುತ್ತೆ. ಅವಳನ್ನ ಕರೆಯೋದಕ್ಕೂ ಮುಂಚೆ ನನಗೊಂದು ಮಾತಾದ್ರೂ ಹೇಳ್ಬೇಕಲ್ವಾ ಅತ್ತೆ? ಏನ್ ಹೇಳ್ಬೇಕು ನಿನಗೆ?
ನೀನು ಹೇಗೂ ಅಖಿಲ್ನ ನೋಡ್ಕೊಳ್ಳಲ್ಲ. ಅವನು ಅಂದರೆ ನಿನಗೆ ಸಿಟ್ಟು ಕೋಪ. ನಂದಿನಿ ಬರ್ತಿದ್ದಾಳೆ ಅಂತ ರಾತ್ರಿ ನನಗೆ ಅಭಿವಸು ಹೇಳಿದ್ರು. ಅವರು ನನ್ನ ಗಂಡ ಅತ್ತೆ. ಅದಕ್ಕಿಂತ ಮುಂಚೆ ಅವನು ನನ್ನ ಮಗ. ನೀನು ಅಖಿಲ್ಗೆ ಹೆಂಡತಿ ಆಗೋಕ್ಕೂ ಮುಂಚೆನೆ ನಂದಿನಿ ಅಖಿಲ್ಗೆ ನಾದ್ನಿ. ಅವರಿಬ್ರು ಕೂಡ ಒಳ್ಳೆ ಸ್ನೇಹಿತರು. ನೀನೇ ಕೆಟ್ಟದಾಗಿ ಯೋಚನೆ ಮಾಡಿ ಅವ್ರನ್ನ ಅಪಾರ್ಥ ಮಾಡ್ಕೋತಾ ಇದೆಯಾ? ನೋಡು ಹಾರಿಕಾ, ನಂದಿನಿಯಿಂದ ನಿನಗೆ ಯಾವ ಸಮಸ್ಯೆನೂ ಬರಲ್ಲ. ಅನಾವಶ್ಯಕವಾಗಿ ಏನೇನೋ ಊಹಿಸ್ಕೊಂಡು ಭಯ ಪಡಬೇಡ. ಹಾರಿಕಾ, ಇನ್ನು ಮುಂದೆ ಅಖಿಲ್ ಜವಾಬ್ದಾರಿನ ನಂದಿನಿ ತಗೊಳ್ತಾಳೆ. ನೀನು ಇರಲಿ ಅಂದರೂ ಕೂಡ ಬೇಡ ಅಂದರೂ ಕೂಡ ನಂದಿನಿ ಇಲ್ಲೇ ಇರ್ತಾಳೆ.